ವಾಮನ ಈಗಾಗಲೇ ಅರ್ಧದಷ್ಟು ಗೆದ್ದಿದೆ. ಸರ್ ಅವ್ರು ಕೊಟ್ಟಿರೋ ಪ್ರೀತಿ ಆ ಬಾಂಧವ್ಯನೇ ನನಗೆ ಸ್ಪೆಷಲ್ ಗಿಫ್ಟ್ ಸರ್. ದರ್ಶನ್ ಅವರ ಒಂದು ಸಪೋರ್ಟ್, ಅದ್ರ ಜೊತೆಗೆ ಅವರ ಮಡದಿ ವಿಜಯಲಕ್ಷ್ಮಿ ಅವರ ಸಪೋರ್ಟ್, ಸ್ವಂತ ಮನೆ ಒಂದೇ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋ ಮಟ್ಟಕ್ಕೆ ಅವ್ರು ಸಪೋರ್ಟ್ ಆಗಿ ನಿಂತಿರೋದು. ಟ್ರೇಲ್ ಲಾಂಚಲ್ಲಿ ತಾರಮ್ಮ ಸಹ ಹೇಳ್ತಾ ಇದ್ರು, ಧನ್ವೀರ್ ಅವರು ನನಗೆ ದೇವರು ಕೊಟ್ಟಿರುವಂತ ಮಗನಾಗಿ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು. ಒಂಥರ ಕರ್ನಾಟಕಕ್ಕೆ ಅಮ್ಮ ಇದ್ದಂಗೆ. ದರ್ಶನ್ ಹಾಗೆ ಸುದೀಪ್ ಅವರ ಸ್ನೇಹ ಒಂದಾಗ್ಬೇಕು ಅಂತ ಸುಮಾರು ಜನ ವೇಟ್ ಮಾಡ್ತಾರೆ. ಕಷ್ಟದಲ್ಲಿ ಕೈ ಬಿಟ್ಟೋದು ತಪ್ಪಾಗ್ಬಿಡುತ್ತೆ ಸರ್, ಯಾರನ್ನೇ ಆಗ್ಲಿ. ಒಂದೇ ಡಿ ಸರ್, ಅದು ಯಾವತ್ತಿರೋ ಒಂದೇ ಡಿ. ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ ಅಂದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ನನಗೆ ನಂಬಕ್ಕಾಗ್ಲಿಲ್ಲ. ಅವು ಏನಾಗ್ಬಿಡುತ್ತೆ, ಇದು ಪಾಸ್ ಆಗುತ್ತೆ, ಈ ಟೈಮು ಪಾಸ್ ಆಗುತ್ತೆ, ಯಾವ್ದೇನು ಶಾಶ್ವತ ಅಲ್ಲ ಜೀವನದಲ್ಲಿ. ಎಲ್ಲಾ ಮಾಡಿಸ್ಕೊಂಡು ಎಲ್ಲಾ ಉಪಯೋಗಿಸ್ಕೊಂಡು ಅಂತ ಬಂದಾಗ ಅವ್ರಿಗೆ ಯಾರು ಅಂತಾನೆ ಗೊತ್ತಿಲ್ಲದೆ ಇದ್ಬಿಡೋದು. ಅವರ ವ್ಯಕ್ತಿತ್ವಗಳು ಅವರು ತೋರಿಸ್ಕೊಂಡಿದ್ದಾರೆ ಅಷ್ಟೇ. ದರ್ಶನ್ ಅವರ ಇನ್ಸಿಡೆಂಟ್ ಆದಾಗ ದರ್ಶನ್ ಅವರ ಬೆನ್ನೆಲುಬಾಗಿ ಒಬ್ಬರೇ ಆ ಧೈರ್ಯ ಮಾಡಿ ನಿಂತ್ಕೊಳ್ಳೋದಕ್ಕೆ ಕಾರಣ ಏನು? ಅವ್ರ ಮೇಲೆ ಇರೋ ಪ್ರೀತಿ ಸರ್. ಎಲ್ಲೋ ಒಂದು ದೂರದ ಬಳ್ಳಾರಿವರೆಗೂ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾರೆ. ನನ್ನ ತಂಗಿ ಜೊತೆ ಹುಟ್ಟಿರೋದ್ರಿಂದ ಗೊತ್ತಾಗುತ್ತೆ ಅದು ಏನು ಎತ್ತ ಅನ್ನೋ ನಮ್ಗೆ ಗೊತ್ತು. ಸೊ ನಿಮ್ಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಬಕೆಟ್ ಅಂತಾರೆ, ಓವರ್ ಟ್ಯಾಂಕ್ ಅಂತಾನೆ ಅಂದಿ ಸರ್, ತಲೆನೇ ಕೆಡ್ಸ್ಕೊಳ್ಳಲ್ಲ. ನಾನು ಎಲ್ಲಾ ಕಡೆನೂ ಹೇಳಿದೀನಿ, ಇಲ್ಲಿಂದ ಅಂತ ಅವ್ರನ್ನ ಇಷ್ಟಪಟ್ಟಿಲ್ಲ, ಪಟ್ಟಿರೋದೇ ಇಲ್ಲಿಂದ. ದರ್ಶನ್ ಆಪ್ತ ಧನ್ವೀರ್ ವೀಕ್ಷಿಸಿ ಸಂಜೆ 5 ಗಂಟೆಗೆ.